ಹೆಣ್ಣ ನಿಂದು ಹತ್ತಿ ಬಣ್ಣ ಹೈಸ್ಕೂಲ್ ಗಾಡಿಯಾಗ ನಿನ್ನ ಮಾಡಿ ಪಾಲೋ ನಾರಿ ನಿನ್ನ ವಾರಿಗನ್ನ ಜಾರಿ ಬೆಳೆಸಿ ದಾರಿ ತಪ್ಪಿಸವ ನನ್ನ ಸ್ಕೂಲಕ್ಕೆ ಹೋಗುವಾಗ ಮದದಿ ಬಿರುಸಿಲ ಕಣ್ಣ ಗಾಡಿಯಾಗ ನಿನ್ನ ಮಾಡಿ ಪಾಲೋ ಅಂದಾಗ ನಾನು ಹಾಯ್ ಹಲೋ ಏ ನಾರಿ ನಿನ್ನ ವಾರಿಗನ್ನ ಜಾರಿ ಬೆಳೆಸಿ ದಾರಿ ತಪ್ಪಿಸವ ನನ್ನ. ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ನೋಡ್ತಿದ್ದೀರಲ್ಲ AB ಎಡಿಟ್ ಆನಂದ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ವಿಡಿಯೋ ಬಂದುಬಿಟ್ಟು ಎಲೆಟ್ ಮಷೀನ್ ಆ್ಯಪ್ ಸೆಲ್ ಮಾಡಿದ್ದೀನಿ. ನಿಮಗೆ ವಿಡಿಯೋ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಈಸಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ಅದು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ ಫ್ರೆಂಡ್ಸ್. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲೆಟ್ ಮಷೀನ್ ಪ್ರೀಸೆಟ್ ಹಂಗೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು. ಮೊದಲನಾಗ ಎಲೆಟ್ ಮಷೀನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಸ್ವಲ್ಪ ಲೋಡಿಂಗ್ ಆಗ್ತಿದೆ, ಬರುತ್ತೆ ರೀ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ಬರುತ್ತೆ. ಅದು ಜಸ್ಟ್ ಏನಿಲ್ಲ, ನೀವು ಒಂದು ಕ್ಲಿಕ್ಕಲ್ಲಿ ಮಾಡ್ಕೋಬೋದು ಎಡಿಟಿಂಗನ್ನು. ಇಲ್ಲಿ ಪ್ರಾಜೆಕ್ಟ್ ಅಂತಿದೆ ನೋಡಿ, ಪ್ರಾಜೆಕ್ಟ್ಗೆ ಬನ್ನಿ. ಪ್ರಾಜೆಕ್ಟ್ಗೆ ಬಂದುಬಿಟ್ಟು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಂಟರ್ಫೇಸ್ ಈ ಥರ ಇರುತ್ತೆ. ಇಲ್ಲಿ ಗ್ರೂಪ್ ಇದೆಯಲ್ಲ, ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫೋಟೋಸ್ ಇರುತ್ತಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಅಂತ ಫಿಲ್ ಮೇಲೆ, ಈ ಸ್ಟಾರ್ ಮೇಲೆ ಈ ಫೋಟೋನ ರೀಪ್ಲೇಸ್ ಮಾಡ್ಕೋಬೇಕು. ನೀವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಬಿಟ್ರೆ ನಿಮಗೆ ಫೋಟೋಸನ್ನು ಆ್ಯಡ್ ಆಗಿರುತ್ತೆ. ನಾನು ಈ ಕ್ಯಾಮ್ರಾ ಸಿಂಬಲ್ ಎಲ್ಲ ಆಫ್ ಮಾಡಿರುತ್ತೆ. ನಿಮಗೆ ಇದನ್ನು ಆನ್ ಮಾಡ್ಕೋಬೇಕು. ಯಾವ ಥರ ಆನ್ ಮಾಡ್ಕೋಬೇಕಂತಂದರೆ ಈ ಥರ ಆನ್ ಮಾಡ್ಕೋಬೇಕು. ನೀವು ಆನ್ ಮಾಡ್ಕೊಂಡ್ರೆ ರಿಲೀಕ್ಸ್ ಫೋಟೋ ಅನ್ನೋದು ಬರುತ್ತೆ. ನೀವು ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು. ಈಗ ಎಲ್ಲ ಫೋಟೋವನ್ನು ರೀಪ್ಲೇಸ್ ಮಾಡ್ಕೊಂಡ ನಂತರ ಈಗ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಅಂತಿದೆ ನೋಡಿ, ಇಲ್ಲಿಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ನಿಮಗೆ.